ನನ್ನದೊಂದು ಚಿಕ್ಕ ಆಸೆ ಇದೆ ಪ್ರಾರ್ಥನಾ. ತಾನು ಯಾವತ್ತೋ ಯಾವ ದೇವರಿಗೋ ಹರಕೆ ಕಟ್ಟಿಕೊಂಡವನಲ್ಲ. ಪ್ರಾರ್ಥನೆಗಳಿಗೆ ಹಿಮವಂತ್ ಆಶ್ಚರ್ಯ ಮತ್ತು ಇಷ್ಟ ಆಗುತ್ತಿದ್ದದ್ದು ಇದೇ ಕಾರಣಕ್ಕಾಗಿ. ಬದುಕಿನ ಬಹುದೊಡ್ಡ ನಿರ್ಧಾರಗಳನ್ನು ತನ್ನಷ್ಟಕ್ಕೆ ತಾನೇ ತೆಗೆದುಕೊಂಡು ಬಿಡುತ್ತಾನೆ. ಆದರೆ ಇಂತಹ ಪುಟ್ಟ ಪುಟ್ಟ ಬೇಡಿಕೆಗಳನ್ನ ಇಳಿದನಿಯಲ್ಲಿ ಮುಂದಿಟ್ಟು ಆದೀತೆ ಅನ್ನುತ್ತಾನೆ. ಮರುದಿನ ಜಾವಕ್ಕೆ ಎದ್ದು ಸ್ನಾನ ಮುಗಿಸಿ ಇಬ್ಬರು ಹಸಿದ ಹೊಟ್ಟೆಯಲ್ಲಿ ಬಸ್ಸು ಹೊತ್ತಿದ್ದರು. ಚಂದ್ರಶೇಖರ, ಚಂದ್ರಶೇಖರ ಎಂದು ಮಠದ ಬಾಗಿಲಲ್ಲಿ ನಿಂತಿದ್ದ ವೃದ್ಧ ಆಕೃತಿಯೊಂದು ದೊಡ್ಡ ದನಿಯಲ್ಲಿ ಕೂಗಿತ್ತು. ಪ್ರಿಯ ವೀಕ್ಷಕರೇ, ಹೇಳಿ ಹೋಗು ಕಾರಣದ 7ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ನಿಮ್ಮ ಒಂದು ಚಿಕ್ಕ ಬೆಂಬಲ ನಮಗೆ ಅತಿ ದೊಡ್ಡ ಶಕ್ತಿ. ನನ್ನದೊಂದು ಚಿಕ್ಕ ಆಸೆ ಇದೆ ಪ್ರಾರ್ಥನಾ. ತಾನು ಯಾವತ್ತಿಗೂ ಯಾವ ದೇವರಿಗೂ ಹರಕೆ ಕಟ್ಟಿಕೊಂಡವನಲ್ಲ. ಆವತ್ತು ಚನ್ನರಾಯಪಟ್ಟಣದಿಂದ ನಡೆದು ಬರೋ ದಾರಿಯಲ್ಲಿ ಒಂದ್ ಕಡೆ ಮಲ್ಕೊಂಡಿದ್ವಲ್ಲ, ನಿಂಗೆ ನೆನ್ಪಿದೆಯಾ ಇಲ್ವೋ? ಗವಿಮಠ ಅಂತಾರೆ ನೋಡು ಅದನ್ನ. ಜೊತೆಗೆ ಚೆಲುವಿನಹಳ್ಳಿ ಮಠ ಅಂತಲೂ ಕೂಡ ಕರೀತಾರೆ. ನಿಂಗೆ ಮೆಡಿಕಲ್ ಸೀಟು ಸಿಕ್ಕಿದರೆ ಮತ್ತೆ ಅದೇ ಮಠಕ್ಕೆ ಬಂದು ಒಂದು ರಾತ್ರಿ ಗದ್ದಿಗೆ ಕಡೆಗೆ ತಲೆ ಇಟ್ಟು ಮಲಗ್ತೀನಿ ಅಂತ ನನಗೆ ನಾನೇ ಗೊತ್ತಿಲ್ಲದೆ ಹೇಳಿಕೊಂಡಿದ್ದೆ. ನಿಂಗೆ ಯಾವ ಅಭ್ಯಂತರವಿಲ್ಲದಿದ್ದರೆ ನಾಳೆ ಹೋಗಿದ್ದು ನಾಡಿದ್ದು ಬರೋಣ. ಮೇಲುದನಿಯಲ್ಲಿ ಕೇಳಿದ್ದ ಹಿಮವಂತ್. ಪ್ರಾರ್ಥನೆಗಳಿಗೆ ಆಶ್ಚರ್ಯ ಮತ್ತು ಇಷ್ಟವಾಗುತ್ತಿದ್ದದ್ದು ಇದೇ ಕಾರಣಕ್ಕಾಗಿ. ಬದುಕಿನ ಬಹುದೊಡ್ಡ ನಿರ್ಧಾರಗಳನ್ನು ಹಿಮವಂತ್ ತನ್ನಷ್ಟಕ್ಕೆ ತಾನೊಬ್ಬನೇ ತೆಗೆದುಕೊಂಡು ಬಿಡುತ್ತಾನೆ. ಅವುಗಳಿಗೆ ಕಾರಣ ಕೂಡ ಕೊಡುವುದಿಲ್ಲ. ಆದರೆ ಇಂಥ ಪುಟ್ಟ ಪುಟ್ಟ ಬೇಡಿಕೆಗಳನ್ನ ಇಳಿದನಿಯಲ್ಲಿ ಮುಂದಿಟ್ಟು ಆದೀತೆ ಅನ್ನುತ್ತಾನೆ. ನೀನು ಕರೆದರೆ ಗವಿಮಠಕ್ಕೆ ಒಂದಕ್ಕೆ ಏಕೆ, ಹುಲಿಯ ಗುಹೆಯೊಳಕ್ಕೂ ನಿನ್ನ ಕೈ ಹಿಡಿದು ನಡೆದು ಬಿಟ್ಟೇನು ಹಿಮೋ? ಆವತ್ತು ಚೆಲುವಿನಹಳ್ಳಿ ಮಠದಲ್ಲಿ ಕಳೆದ ರಾತ್ರಿಯನ್ನು ಯಾವತ್ತಾದರೂ ಮರೆಯದುಂಟೆ? ನನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನೆಡೆಗೆ ಮಿದುವಾಗಿ ನಿನ್ನ ಅಣತೆ ಮೀರದಷ್ಟು ಶ್ರುತಿಯಾಗಿ ಹೋದ ರಾತ್ರಿ ಅದು. ಹರಕೆ ನಿನ್ನದಷ್ಟೇ ಅಲ್ಲ, ಅದು ನನ್ನದು ಕೂಡ ಹೌದು. ಹರಕೆಯ ಕಾರಣ ಮಾತ್ರ ನಿನ್ನದಕ್ಕಿಂತ ದೊಡ್ಡದಿದೆ ಅಂದುಕೊಂಡಳು ಪ್ರಾರ್ಥನಾ. ಮರುದಿನ ಜಾವಕ್ಕೆ ಎದ್ದು ಸ್ನಾನ ಮುಗಿಸಿ ಇಬ್ಬರು ಹಸಿದ ಹೊಟ್ಟೆಯಲ್ಲೇ ಬಸ್ಸು ಹತ್ತಿದ್ದರು. ಬೀರೂರಿನಲ್ಲಿ ಬಸ್ಸು ನಿಂತಾಗ 2 ಬಾಳೆಹಣ್ಣು ತಿಂದು ನೀರು ಕುಡಿದು ತಿಂಡಿ ಆಯಿತು ಅನಿಸಿದ್ದರು. ಕಡೂರು ದಾಟಿ ಬಾಣವಾರದ ತಡ ಆಯ್ದು ಚಿಕ್ಕ ಬಾಣವಾರವನ್ನು ಹಿಂದಕ್ಕೆ ಹಾಕಿದ ಮೇಲೆ ಹಿಮವಂತನ ಎದ್ದು ಡ್ರೈವರನ್ನು ವಿನಂತಿಸಿಕೊಂಡು ಬಸ್ಸು ನಿಲ್ಲಿಸಿದ್ದ. ಬಸ್ಸು ನಿಲ್ಲಿಸುವಷ್ಟು ಜಾಗವಲ್ಲವದು. ಚೆಲುವಿನಹಳ್ಳಿಯಿಂದ ಅನತಿ ದೂರದಲ್ಲಿದೆ ಗವಿಮಠ. ಕತ್ತಲೆ ಆದರೆ ಬಹುಶಃ ಅಲ್ಲಿ ಭಗವಂತನು ಕೂಡ ಇರಲಾರದಷ್ಟು ನಿರ್ಮಾನುಷ ಇರುತ್ತದೆ. ಆದರೆ ಗವಿಮಠದೊಳಗೆ 5-6 ಒಳಗೆಲ್ಲೋ ಇರ್ತಾರೆ. ಆವತ್ತು ಹಾಗೆಯೇ ಇದ್ದರು. ಚನ್ನರಾಯಪಟ್ಟಣದಿಂದ ಹೊರಟು ಹಬ್ಬನಘಟ್ಟದ ಕಾವಲು ದಾಟಿಕೊಂಡು ರೈಲು ಹಳಿಯಾಯ್ದು ಬೆಂಡೆಕೆರೆಗೆ ತಲುಪುವ ಹೊತ್ತಿಗೆ ಪ್ರಾರ್ಥನಳ ಕಣ್ಣುಗಳಿಗೆ ಕತ್ತಲೆ ತುಂಬುವಷ್ಟು ಸುಸ್ತಾಗಿತ್ತು. 2 ಹೆಜ್ಜೆ ಹಾಕಿದರೆ ಚೆಲುವಿನಹಳ್ಳಿ ಸಿಕ್ಕೇ ಬಿಡುತ್ತದೆ. ಯಾರದ್ದಾದರೂ ಮನೆಯಲ್ಲಿ ಮಲಗಿದರಾಯ್ತು ಅಂದಿದ್ದ ಹಿಮವಂತ. ಗವಿಮಠದ ಮುಂದಿನ ಮರದ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಕುಸಿದು ಕುಳಿತವಳು ಇನ್ನೊಂದೇ ಒಂದು ಹೆಜ್ಜೆಯನ್ನು ನಡೆಯಲಾರಳೆಂಬಂತೆ ಅವನತ್ತ ದಿನೇತರಳಾಗಿ ನೋಡತೊಡಗಿದ್ದಳು. ಆ ಹೊತ್ತಿಗಾಗಲೇ ಸಾಯಂಕಾಲ ಸಾಯತೊಡಗಿತ್ತು. ಗವಿಮಠವನ್ನು ದಶದಿಕ್ಕುಗಳಿಂದ ಕತ್ತಲು ಮುತ್ತಿಕೊಂಡಂತಾಗಿತ್ತು. ಮಠದ ಒಳಗೆ ಯಾರಿದ್ದಾರೋ ಯಾರಿಲ್ಲವೋ, ರಾತ್ರಿಯ ಮಟ್ಟಿಗೆ ಉಳಿದುಕೊಳ್ಳಲು ಜಾಗ ಕೊಟ್ಟರೆ ಸಾಕು, ಕಣ್ಣು ಬೆಳಕಿರುವಾಗಲೇ ನೋಡಿಕೊಂಡು ಬಿಡಬೇಕು ಅಂದುಕೊಳ್ಳುತ್ತಿದ್ದ ಹಿಮವಂತ್. ಅಷ್ಟರಲ್ಲೇ ಕತ್ತಲು ದಟ್ಟವಾಗಿತ್ತು. ಈ ರಾತ್ರಿಯ ಮಟ್ಟಿಗೆ ರಸ್ತೆಯ ಪಕ್ಕದ ಕಲ್ಲು ಬೆಂಚೆ ಸಾಕು ಎಂಬ ನಿರ್ಣಯಕ್ಕೆ ಬರುತ್ತಿದ್ದಂತೆಯೇ ಚಂದ್ರಶೇಖರ, ಚಂದ್ರಶೇಖರ ಮಠದ ಹೆಬ್ಬಾಗಿಲಲ್ಲಿ ಬಂದು ನಿಂತ ವೃದ್ಧನ ಆಕೃತಿ ಯಾರನ್ನು ದೊಡ್ಡ ದನಿಯಲ್ಲಿ ಕೂಗಿದ್ದು ಕೇಳಿಸಿತು. ಮಠದ ಒಳಗಾಗಲೇ ಜವ್ವು ಕತ್ತಲೆ. ಬಾಗಿಲಲ್ಲಿ ನಿಂತ ವೃದ್ಧ ಕೈಯಲ್ಲೊಂದು ಕಂದಿಲು ಹಿಡಿದಿದ್ದಾನೆ. ಆತನ ಆಕೃತಿಯು ಅಸ್ಪಷ್ಟ. 4-6 ಬಾರಿ ಚಂದ್ರಶೇಖರ, ಚಂದ್ರಶೇಖರ ಎಂದು ಕೂಗಿದಾಗಲೂ ಯಾರೂ ಓಗೊಡಲಿಲ್ಲ. ತುಸು ಹೊತ್ತಿಗಾಗಲೇ ಆ ವೃದ್ಧನೇ ಇಬ್ಬರು ಕುಳಿತಿದ್ದ ಕಲ್ಲು ಬೆಂಚಿನೆಡೆಗೆ ನಡೆದು ಬರತೊಡಗಿದ. ದಟ್ಟ ಕತ್ತಲೆಯಲ್ಲಿ ಕಂದಿಲು ಕಂದಲಿ ಬರುತ್ತಿರುವುದು ವಿಚಿತ್ರವಾಗಿ ಕಾಣಿಸತೊಡಗಿತ್ತು. ತೀರ ಹತ್ತಿರಕ್ಕೆ ಬಂದು ಮತ್ತೆ ಕೂಗಿದ. ಚಂದ್ರಶೇಖರ, ಯಾರೋ ನಮ್ಮನ್ನು ಕೂಗಿದರಾ? ಹಿಮವಂತನ ದನಿಯಲ್ಲಿ ಅಚ್ಚರಿ ಇತ್ತು. ಹ್ಞೂ ಕಣೆಯ, ಇನ್ಯಾರಿದ್ದಾರೆ ಈ ಕಗ್ಗತ್ತಲಲ್ಲಿ? ಹೆಣ್ಮಗನ ಕೂರಿಸ್ಕೊಂಡು ಅದ್ಯಾಕೆ ರಸ್ತೆ ಪಕ್ಕದಲ್ಲಿ ಕೂತಿದೆಯಪ್ಪ? ಚನ್ನರಾಯಪಟ್ಟಣದಿಂದ ನಡೆದು ಬರುದು ಅಂದ್ರೆ ಸುಮ್ನೆ ಮಾತೆ? ಕರುಳು ಒಣಗಿರುತ್ತೆ. ಮಠದಲ್ಲಿ ಪ್ರಸಾದ ಐತೆ, ಒಳಗೆ ಬಾರ ಚಂದ್ರಶೇಖರ. ಆ ಮಗುನು ಕರ್ಕೊಂಡು ಬಾ. ಒಡ್ತುಂಬ ಉಂಡು ಗುರುಗಳ ಗದ್ದಿಗೆ ಕಡೆಗೆ ತಲೆ ಇಟ್ಟು ಮಲಗಿರಂತೆ ಅಂದಿತ್ತು ವೃದ್ಧ ಆಕೃತಿ. ಪೂರ್ತಿ ವಯಸ್ಸಾಗಿದೆ. 80, 90, 100 ಇರಬಹುದು. ಅದ್ಯಾರೋ ಚಂದ್ರಶೇಖರನಿರಬೇಕು. ಪೂರ ಪಾಟು ಮಾಡಿಕೊಂಡಿದ್ದ ಅಜ್ಜಪ್ಪ.
ಮಠದ ಯಾವ ಮೂಲೆಯಲ್ಲಿ ಮಲಗಿತ್ತೋ ಕಂದಿಲು ಹಿಡಿದು ಇಲ್ಲಿಯ ತನಕ ಕರೆಯಲೆಂದೇ ಬಂದಿದೆ. ರಸ್ತೆಯ ಬದಿಯಲ್ಲಿ ರಾತ್ರಿ ಇಡೀ ಅಗೋರಿಸುವ ಬದಲು ಮಠದಲ್ಲಿ ಒಂದಿಷ್ಟು ಉಂಡು ಮಲಗಿದರಾಯ್ತು. ಮಾತಿನ ಮಧ್ಯೆ ತಾನು ಚಂದ್ರಶೇಖರನಲ್ಲವೆಂದು ಹೇಳಿದರಾಯ್ತು. ಲಿಂಗಾಯತ ಮಠಗಳಲ್ಲಿ ಜಾತಿ ನೋಡಿ ಊಟಕ್ಕಿಡುವ ಸಂಪ್ರದಾಯವಿಲ್ಲ. ಅವುಗಳದ್ದು ನಿತ್ಯ ದಾಸೋಹ. ದಾರಿಹೋಕನಿಗೆ ಯಾವ ಜಾತಿ? ಹಿಮವಂತ ಪ್ರಾರ್ಥನೆಗಳನ್ನು ಎಬ್ಬಿಸಿಕೊಂಡು ಮಠದ ಒಳಕ್ಕೆ ಹೋದ. ಹಿಂಗೆ ನಡ್ಕೊಂಡು ಶಿವಮೊಗ್ಗಕ್ಕೆ ಹೋಗ್ಬೇಕು? ಐನೂರು ಕೇಳಿದ್ದರು. ಆಗಲು ಹಿಮವಂತನಿಗೆ ಆಶ್ಚರ್ಯವೆನಿಸಿರಲಿಲ್ಲ. ಆದರೆ ಊಟದ ಕೊನೆಯ ತುತ್ತು ಎತ್ತುವ ಹೊತ್ತಿಗೆ ಈ ಅಮ್ಮನ ಡಾಕ್ಟರ್ ಪರೀಕ್ಷೆಗೆ ಓದಿಸ್ಬೇಕು. ಕಂದಲಿ ಮುಂದೆ ಕುಳಿತಿದ್ದ ಅಜ್ಜ ಹಾಗಂತ ಯಾವುದೇ ಪೂರ್ವ ಸಂಚಿಕೆ ಇಲ್ಲದೆ ಕೇಳಿಬಿಟ್ಟಾಗ ಮಾತ್ರ ಹಿಮವಂತ್ ದಿಗ್ಭ್ರಾಂತನಾಗಿ ಬಿಟ್ಟ. ಊಟ ಪೂರ್ತಿ ಮಾಡಿ ಮುಗಿಸು ಚಂದ್ರಶೇಖರ, ಅಜ್ಜಪ್ಪ ಒತ್ತಾಯಿಸಿದ್ದರು. ಕಂದಲಿ ಬೆಳಕಿನಲ್ಲಿ ಅವರ ಮುಖವನ್ನೇ ದಿಟ್ಟಿಸಿ ನೋಡಿದ್ದ ಹಿಮವಂತ್ ಆ ಮುಖಕ್ಕೆ ವಯಸ್ಸಿನ ಎಣಿಕೆ ಸಿಗದಂತಹ ಒಂದು ಆಕಾರವಿತ್ತು. ವರ್ಷಕ್ಕೊಂದು ಮುದುರು ಎಂದು ಲೆಕ್ಕ ಹಾಕಿಕೊಂಡರೋ ಅಜ್ಜಪ್ಪನ ಮುಖದಲ್ಲಿ ಎಷ್ಟು ಮುದುರುಗಳಿವೋ. ಬೋಳು ತಲೆಗೆ ಒಂದು ಕಾಲು ಮೊಂಡಾಸು ಸುತ್ತಿಕೊಂಡಿದ್ದಾನೆ. ಹಣೆಯ ತುಂಬ ವಿಭೂತಿ, ಕಣ್ಗಳಿಂದ ಕಿವಿಗಳ ತನಕ ವಿಭೂತಿಯ ಪಟ್ಟಿ, ಕೊರಳಲ್ಲಿ ಕಾವಿ ಬಟ್ಟೆಯಲ್ಲಿ ಕಟ್ಟಿದ ಚಿಕ್ಕದೊಂದು ಗಂಟು, ಒಳಗೆ ರುದ್ರಾಕ್ಷಿರಬಹುದು. ಕುತ್ತಿಗೆ ಚರ್ಮ ಹಸುವಿನ ಗಂಗೆ ದೊಗಲಿನಂತೆ ಇಳಿಬಿದ್ದಿದೆ. ಕಣ್ಗಳು ಹೆಚ್ಚಿ ಕಡಿಮೆ ತಿಳಿ ನೀಲಿ ಬಣ್ಣಕ್ಕೆ ತಿರುಗಿವೆ. ಆದರೆ ಕಾಂತಿ ಮಾತ್ರ ಸ್ಫೋಟವಾಗಿದೆ. ಕಾವಿ ಜುಬ್ಬ ಮತ್ತು ಕಾವಿ ಪಂಚೆ ಧರಿಸಿದ್ದಾರೆ. ಯಾವುದು ಅಲೌಕಿಕವಾದ ಅಮಾನುಷವಾದ ಶಕ್ತಿಗಳು ಈತನಲ್ಲಿರಬಹುದು ಎಂಬ ಸಣ್ಣ ಗುಮಾನಿಯು ಬರದಂತಹ ವ್ಯಕ್ತಿತ್ವವೇನಲ್ಲ. ಉಟ್ಟ ಕಾವಿ ಕಳಚಿ ಬಿಳಿ ಅಂಗಿ ಪಂಚೆ ಸುತ್ತಿಕೊಂಡರೆ ಬದುಕಿ ಮೆತ್ತಗಾದ ರೈತನಂತೆ ಕಾಣುತ್ತಾರೆ. ಆದರೆ ಪ್ರಾರ್ಥನೆಗಳನ್ನು ತಾನು ಡಾಕ್ಟರನ್ನಾಗಿ ಮಾಡಬೇಕು ಅಂದುಕೊಂಡಿರುವ ವಿಚಾರ ಇವರಿಗೆ ಹೇಗೆ ಗೊತ್ತು? ನನ್ನ ಹೆಸರು ಚಂದ್ರಶೇಖರನಲ್ಲ, ಹಿಮವಂತ ಅಂತ. ಕಣೋ ಚಂದ್ರಶೇಖರ, ನಿಮ್ಮಪ್ಪನೂ ಹಿಂಗೆ ಹೇಳ್ತಿದ್ದ. ನಾವಿಟ್ಟ ಹೆಸರನ್ನ ಮಕ್ಕಳು ಎಲ್ಲಿ ಉಳಿಸ್ಕೊಳ್ತಾರೆ ಹೇಳೋ? ಅವ್ರಿನ್ಯಾವುದನ್ನು ಹುಡುಕಿಕೊಳ್ತಾರೆ. ಪ್ರಪಂಚವೇ ಹಂಗೆ ಅಪ್ಪನು ಬಲು ಸಿಡುಕ. ಅಮಾವಾಸ್ಯೆ ಹೊತ್ತಿಗೆ ಎಲ್ಲಿದ್ರು ಬರೋನು. ಅಳಿಯ ಸಂದ್ರದ ಈರಣ್ಣಪ್ಪ ಬರ್ತಾನೆ ಅಂದ್ರೆ ಈ ಗವಿಮಠದಲ್ಲಿ ಸಣ್ಣದೊಂದು ಜಾತ್ರೆನೇ ನೆರೆದಿತ್ತು. ಬಂದೋನಿಗೆ ಕುದುರೆ ಬಿಚ್ಚಿ ಕಟ್ಟಿ ಹಾಕಿ ಅದಕ್ಕೆ ಮೇವು ನೀರು ನೀಡಿ, ಈಗೋ ನೀನು ಕೂತಿದೆಯಲ್ಲ ಇಲ್ಲೇ ಹಿಂಗೆ ನೆಲಕ್ಕೆ ಎಡಗೈ ಉರಿಕೊಂಡು ಇಬ್ಬರು ಊಟ ಮಾಡುವಷ್ಟು ಒಬ್ಬನೇ ಮಾಡೋನು. ನಿಮ್ಮ ಮಠಕ್ಕಿಂತ ಮಠದ ಪ್ರಸಾದವೇ ವೈನ ಅಂತ ನನಗೆ ಹೇಳೋನು. ಊಟ ಆದ್ಮೇಲೆ ಇದ್ರೆ ಇದ್ದ, ಎದ್ರೆ ಎದ್ದ. ಬಂದ ಜನಕ್ಕೆ ಸಣ್ಣ ಪುಟ್ಟ ಮಾಟ, ಕೈ ಮೊಸಗು, ಭೂತ ಬಾಧೆ ಇದ್ರೆ ಸರಿ ಮಾಡೋನು. ಅದು ಕಾಯಿಲೆನೆ. ಒಂದೊಂದ್ಸಲ ಯಾರನ್ನೂ ಮಾತನಾಡಿಸ್ತಿರ್ಲಿಲ್ಲ. ಗುರುಗಳ ಗದ್ದಿಗೆಗೆ ತಲೆ ಇಟ್ಟು ಮಲಗಿ ಬಿಡೋನು. ಒಂದೊಂದ್ಸಲ ಅದೇನು ಸಂಕಟವಾಗೋದು ಪುಣ್ಯಾತ್ಮನಿಗೆ. ಗದ್ದಿಗೆಗೆ ತಲೆ ಕೆಚ್ಚಿಕೊಳ್ಳೋನು. ಜಂಗಮಯ್ಯ, ನಿನ್ನ ಪ್ರಸಾದಕ್ಕೆ ಬಂದೆ ಅಂತ ತಿಳ್ಕೊಂಡ್ಯಾ ಅಂತ ಅಬ್ಬರಿಸೋನು. ಆಮೇಲೆ ಗೊಳೋ ಅಂತ ಅಳ್ತಾ ಗದ್ದಿಗೆಯ ಮುಂದೆ ಹೊರಳಾಡೋನು. ಬಲು ವಿಚಿತ್ರವಾಗಿದ್ದ ಕಣಪ್ಪ ಚಂದ್ರಶೇಖರ ನಿಮ್ ತಂದೆ. ಅಳಿಯ ಸಂದ್ರದ ಈರಣ್ಣಪ್ಪ ಅಂದ್ರೆ ಇವತ್ತಿಗೂ ನನಗೆ ಮರೆಯಲಾಗದ ಚಿತ್ರ. ಅಜ್ಜಪ್ಪ ಮೌನಿಯಾದರು. ಹಿಮವಂತನಿಗೆ ಮಾತೇ ಹೊರಡುತ್ತಿಲ್ಲ. ಇಂಥದ್ದೊಂದು ನಿಗೂಢತೆ ತನ್ನನ್ನು ಜನ್ಮದಿಂದಲೇ ಕಾಡುತ್ತಿದೆಯಾ? ಎಲ್ಲಿಯೇ ಅಳಿಯ ಸಂದ್ರ, ಎಲ್ಲಿಯೇ ಗವಿಮಠ? ಅಪ್ಪ ಇಲ್ಲಿಗೆ ಬರುತ್ತಿದ್ದದ್ದು ಕಾಕತಾಳೀಯವೋ ಅಥವಾ ಇಲ್ಲಿಗೆ ತಾನು ಬಂದು ಉಣ್ತಿರೋದು ಕಾಕತಾಳೀಯವೋ? ಆದರೆ ಅದೇ ಮಾಟದ ಈರಣ್ಣಪ್ಪನ ಮಗ ನಾನು. ನನ್ನ ಮೂಲ ಹೆಸರು ಚಂದ್ರಶೇಖರ ಎಂಬುದು ಈ ಅಜ್ಜನಿಗೆ ಗೊತ್ತಾದದ್ದಾದರೂ ಹೇಗೆ? ಆ ರಾತ್ರಿಯ ಮಟ್ಟಿಗೆ ಹಿಮವಂತ್ ಅನೇಕ ಪ್ರಶ್ನೆಗಳನ್ನಿಟ್ಟುಕೊಂಡು ಅವಚಿಕೊಂಡು ನಿದ್ರೆಗೆ ಹೋದ. ಭವಿಷ್ಯದಲ್ಲಿ ಇಂತಹ ನೂರಾರು ವೈಚಿತ್ರಗಳು ಸಂಭವಿಸಬಹುದೆಂದು ಮಾತ್ರ ಅವನು ಅಂದುಕೊಂಡಿರಲಿಲ್ಲ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡುತ್ತಾ ಬಂದಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ನಿಮ್ಮ ಒಂದು ಚಿಕ್ಕ ಬೆಂಬಲ ನಮಗೆ ಅತಿ ದೊಡ್ಡ ಶಕ್ತಿ.